ನೋವಿತ್ತಲ್ಲ ಅದಕ್ಕೆ ಎಕ್ಸ್ರೇ ನೋಡ್ತಿದ್ದೆ ನೋಡೋಣ ಅಂತ. ಈಗ ಎಲ್ಲೂ ಜಾಸ್ತಿ ಬರ್ತಿದ್ದಮ್ಮ, ಕಾಲು ಎಡ್ತಾ ಬರ್ತಿದ್ದಮ್ಮ, ಇಲ್ಲಿ ಇಲ್ಲಿಂದ ಕೆಳಗಡೆ ಜುಮ್ ಜುಮ್ ಅಂತ ಎಡ್ತಾ ಬರ್ತದಾ? ಕಾಲು ಇಷ್ಟು ಎಷ್ಟು ದಿವಸ ಆಯ್ತಪ್ಪ ಹಾಗೆ ಕೂತ್ಕೊಳ್ಳಿ. ಈಗ 1 ವೀಕ್ ಬಿದ್ದಿದ್ರ ಗಾಡಿ ಗಿಡಿಯಿಂದ ಇಲ್ಲ ನೋಡ? ನಾನು ರಜಾ ಇತ್ತು, ನನಗೆ ಸೋಫಾ ಇದ್ದ, ಸೋಫಾ ಮೇಲೆ ಕಾಲಿಟ್ಕೊಂಡು ಮಲ್ಕೊಂಡಿದ್ದೆ. ಸರಿ. ಒಂದು ಗಂಟೆ ನಿದ್ದೆ ಮಾಡ್ಬಿಟ್ಟಿದೆ. ಅದು ಬರೀ ಪಾದ ಮಾತ್ರ ಪಟ್ಟಿ ಮೇಲೆ ಇತ್ತು, ಮಿಕ್ಕಿದೆಲ್ಲ ಕೆಳಗಡೆ ಇತ್ತು. ಸರಿ ಸರಿ, ಪ್ರೆಸ್ ಆಗಿರೋದು ನೋಡಪ್ಪ. ಏನು ನಿಮಗೆ ಈಗ ಪ್ರಾಬ್ಲಮ್ ಇಲ್ಲಿ ನೋಡಿ, ಈ ಜಾಗ ಇಲ್ಲ ಐತಲ್ಲ, ಇಲ್ಲಿ ಎದ್ದೇಳೋದಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಕಾಲು ನೋಡಿ ಸ್ವಲ್ಪ ಇಟ್ಕೊಳ್ಳೋದು, ಕಾಲು ನೋಡಿ ಲೂಸ್ಬಿಡಿ ಅಪ್ಪ. ಶಾಬಾಷ್, ಈ ಕೆಲಸ ಅಷ್ಟೇ. ದೇವ್ರು ಒಳ್ಳೇದು ಮಾಡ್ತಾರೆ. ಮುಂದಕ್ಕೆ ಬನ್ನಿ, ಸ್ವಲ್ಪ ಮುಂದಕ್ಕೆ, ಸ್ವಲ್ಪ ಹಿಂದೆ, ಅಲ್ಲೇ ಇರಲಿ ಕೈ ಕೆಳಗಡೆ ನಿಧಾನ ಕೂತ್ಕೊಳ್ಳಿ. ಹೇಳಿ ದೇವ್ರ ಹೆಸರು ತಗೊಂಡು ಚಪ್ಪಲ ಕೂತ್ಕೊಳ್ಳಿ. ನಿಧಾನ, ಪಟ್ಟಿ ಸಣ್ಣ ಆಗಲಿ ಅಂತ ನಿಧಾನ. ಫಾಸ್ಟ್ ಐತೆ, ನೀವು ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಮಾಡಬೇಕು. ಅದನ್ನ ಆ ಥರ ಮಾಡ್ತಾ ಇದ್ದೀರಾ ನೀವು. ಕಾಲು ನೀಡಿ, ಕಾಲು ನೀಡಿ, ಫಸ್ಟ್ ನೀಡಿ ಅಮ್ಮ, ಕಾಲು ನಿಧಾನಕ್ಕೆ ಅದು ನೀಡಿ. ನಿಧಾನಕ್ಕೆ ಮಾಡ್ಬೇಕು. ಈ ಕಾಲು ನಿಲ್ಲಿಸಿ, ಒಂದು ಎಳ್ಕೊಳ್ಳಿ, ಎಡ್ಕೈಯಿಂದ ಈ ಥರ ನಿಧಾನಕ್ಕೆ ನೀಡಿ. ಇದೆಲ್ಲ ಎಕ್ಸಸೈಸು, ಫಾಸ್ಟ್ ಮಾಡೋಕೆ ಹೋಗಬೇಡಿ, ನಿಧಾನಕ್ಕೆ ಹೇಳಿ. ದೇವ್ರ ಸಿಕ್ಕೊಂಡು ಕೊಡಪ್ಪ, ಅವರೇ ಹೇಳಿ. ಈ ಕಡೆ ನೋಡಿ, ಹಿಂಗೆ ತಿರುಗಿ ಕೈ ಹೋಗ್ಬಿಟ್ಟು ಎದ್ದೇಳಿ. ಶೋಲ್ಡರ್ ನೋವು ಬರ್ತದಮ್ಮ, ಭಾಳ ಐತಲ್ಲ. ಎಷ್ಟು ವರ್ಷದಿಂದ ಇದ್ರು? ಎಷ್ಟು ವರ್ಷದಿಂದ ಐತಮ್ಮ? ಒಂದು 5-6 ವರ್ಷದಿಂದ ಆಯ್ತಾ? ಹಾಂ, ಇನ್ನೂ ಜಾಸ್ತಿ ಇದೆ. ಇದು ಸ್ವಲ್ಪ ಕಮ್ಮಿ ಆಗಲಿ, ಇಲ್ಲಾಂದ್ರೆ ಬಿಟ್ಬಿಟ್ರೆ ಅಷ್ಟೇ. ಕೈ ಏನು ಬಿಸಾಕಕ್ಕೆ ಆಗಿಲ್ಲ, ಮಾಡೋಕ್ಕೆ ಆಗಿಲ್ಲ. ಫಸ್ಟ್ ಈ ನೋವು ಬಂದ್ರೇ ಶೋಲ್ಡರ್ ನೋವು ಬರೋದು. ಇದು ಬಂದು ಶೋಲ್ಡ್ರು ಹಿಂಗೆ ಸ್ಟ್ರೈಟ್ ಮಾಡಿ, ಜೋಡಿಸಿ, ಹಿಂಗೆ ಬಗ್ಸಿ, ಹಿಂಗೆ ತಿರುಗಿಸಿ, ಹಿಂಗೆ ಅಷ್ಟು ಎಲ್ಲ ಆಯ್ತು. ತುಂಬ ನೋವು ಐತೆ, ಕಮ್ಮಿ ಆಗಲಿ. ನೆಕ್ಸ್ಟ್ ಬರ್ತೀರಲ್ಲ, ಅದು ಸ್ವಲ್ಪ ಲೂಸ್ ಹಾಕೊಂಡು ನಮಗೆ ಮಾಡಿ.